ಸರ್ಕಾರಿ ಸಾರಿಗೆ ಸಿಬ್ಬಂದಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಸರ್ಕಾರಕ್ಕೆ ಆಗಸ್ಟ್ 4ರವರೆಗೆ ಗಡುವನ್ನು ನೀಡಿದ್ದಾರೆ. ಅತ್ತ ಚಿಲ್ಲರೆ ವ್ಯಾಪಾರಿಗಳು ಟ್ಯಾಕ್ಸ್ ವಿರುದ್ಧ ಸಮರ ಸಾರಿದ್ದು ಹೋರಾಟಕ್ಕೆ ಮುಂದಾಗಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಮುಷ್ಕರಕ್ಕೆ ಸಜ್ಜಾದ ಸಾರಿಗೆ ಸಿಬ್ಬಂದಿ. ಆಗಸ್ಟ್ 4 ರಾತ್ರಿ 12 ಗಂಟೆಗೆ ಸಂಪೂರ್ಣವಾದಂತಹ ಬಸ್ಗಳು ಎಲ್ಲಾ ರೀತಿಯಲ್ಲಿ ಸ್ತಬ್ಧ ಆಗುತ್ತೆ. ಇಶ್ಯೂ ಸೆಟ್ಲ್ ಆಗದೇನೆ ಸ್ಟೇಕ್ ವಾಪಸ್ ತಗೊಳ್ಳೋ ಪ್ರಶ್ನೆ ಬರೋದಿಲ್ಲ. ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಸರ್ಕಾರದ ಬಾಗಿಲು ಬಡಿದು ಸುಸ್ತಾದ ಸಾರಿಗೆ ಸಿಬ್ಬಂದಿ ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ಆಗಸ್ಟ್ 5ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಆಗಸ್ಟ್ 4ರವರೆಗೆ ಸರ್ಕಾರಕ್ಕೆ ಡೆಡ್ಲೈನ್ ನೀಡಿರುವ ಸಾರಿಗೆ ನೌಕರರು ಮುಷ್ಕರದ ನೋಟಿಸ್ನ ಸಿಎಂ ಮತ್ತು 4 ನಿಗಮದ ಎಂಡಿಗಳಿಗೆ ನೀಡಿದ್ದಾರೆ. ಪಿಎಫ್ ಹಣ 3,000 ಕೋಟಿ ಪಾವತಿಸಬೇಕು. 4 ನಿಗಮಗಳಿಗೆ ಶಕ್ತಿ ಯೋಜನೆಯ 2,800 ಕೋಟಿ ಬಾಕಿ ಹಣ ಬಿಡುಗಡೆ ಮಾಡಬೇಕು. 56 ತಿಂಗಳಿನಿಂದ ಬಾಕಿ ಉಳಿಸಿಕೊಂಡ 3,200 ಕೋಟಿ ಅರಿಯರ್ಸ್ ಹಣ, 38 ತಿಂಗಳ ಹಿಂಬಾಕಿ, ಹೊಸ ವೇತನ ಪರಿಷ್ಕರಣೆ, 2021ರ ಮುಷ್ಕರದ ವೇಳೆ ಅಮಾನತಾದ ನೌಕರರ ಮರು ನೇಮಕಾತಿಗೆ ಒತ್ತಾಯಿಸಿ ಜಂಟಿ ಕ್ರಿಯಾ ಸಮಿತಿ ಮುಷ್ಕರಕ್ಕೆ ಕರೆ ನೀಡಿದೆ. ಬೇಡಿಕೆ ಈಡೇರದೇ ಇದ್ರೆ ಆಗಸ್ಟ್ 5ರಿಂದ ಸಾರಿಗೆ ಸಂಚಾರ ನಿಲ್ಲಿಸೋದಾಗಿ ಬೆದರಿಕೆ ಹಾಕಿದ್ದಾರೆ. ಇಡೀ ರಾಜ್ಯಾದ್ಯಂತ 4 ಸಾರಿಗೆ ನಿಗಮಗಳದ್ದು ಮುಷ್ಕರ ಆರಂಭ ಆಗುತ್ತೆ. ನಮ್ಮ ಬೇಡಿಕೆಗಳು ಇತ್ಯರ್ಥ ಆಗುವವರೆಗೂ ಕೂಡ ಸ್ಟ್ರೈಕ್ ಇರುತ್ತೆ. ಇಶ್ಯೂ ಸೆಟ್ಲ್ ಆಗದೇನೆ ಸ್ಟೇಕ್ ವಾಪಸ್ ತಗೊಳ್ಳೋ ಪ್ರಶ್ನೆ ಬರೋದಿಲ್ಲ. ಸ್ಪಷ್ಟವಾಗಿರಲಿ ಇದರಲ್ಲಿ. ಜುಲೈ 25ರಂದು ಬೇಕರಿ ಕಾಂಡಿಮೆಂಟ್ಸ್ ಬಂದ್. ಒಂದ್ ಕಡೆ ಸಾರಿಗೆ ಸಿಬ್ಬಂದಿ, ಮತ್ತೊಂದು ಕಡೆ ವ್ಯಾಪಾರಿಗಳು ಸರ್ಕಾರದ ವಿರುದ್ಧ ಕೆಂಡ ಕಾರ್ತಿದ್ದಾರೆ. ವ್ಯಾಪಾರಿಗಳಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಕಟ್ಟುವಂತೆ ಐಟಿ ಇಲಾಖೆ ನೋಟಿಸ್ ಕೊಟ್ಟಿದೆ. ಇದನ್ನ ಖಂಡಿಸಿ ಜುಲೈ 25ರಂದು ರಾಜ್ಯದಾದ್ಯಂತ ಕಾಂಡಿಮೆಂಟ್ಸ್, ಬೇಕರಿ, ಟೀ, ಬೀಡಾ ಅಂಗಡಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಜುಲೈ 23, 24, 25ರಂದು ಕುಟುಂಬ ಸಮೇತ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ವ್ಯಾಪಾರಿಗಳು ನಿರ್ಧರಿಸಿದ್ದಾರೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.